ಈ ಪಾರ್ಟ್ 2 ಅನ್ನೋ ಸಿನಿಮಾಗಳನ್ನ ನೋಡಿದಾಗ ಎರಡೇ ಆಗೋದು. ಒಂದು ಸ್ಯಾಟಿಸ್ಫ್ಯಾಕ್ಷನ್, ಇನ್ನೊಂದು ಇರಿಟೇಷನ್. ಸೊ ಈ ಎಂಪುರಾನ್ ಸಿನಿಮಾ ಹೇಗಿತ್ತು, ಯಾವ ಫೀಲಿಂಗ್ನ ತರಿಸ್ತು ಅನ್ನೋದನ್ನ ನೋಡ್ಕೊಂಬರೋಣ ಬನ್ನಿ. ಎಂಪುರಾನ್ ಅಥವಾ ಲೂಸಿಫರ್ 2 ಇದು ಮಲಯಾಳಂನಲ್ಲಿ ಬಂದಂಥ ಲೂಸಿಫರ್ ಸಿನಿಮಾದ ಸೀಕ್ವೆಲ್ ಪಾರ್ಟ್ 2. ಇದನ್ನ ಡೈರೆಕ್ಟ್ ಮಾಡಿರೋದು ಪೃಥ್ವಿರಾಜ್ ಸುಕುಮಾರನ್ ಅವರು. ಸೊ ಪಾರ್ಟ್ 1 ನಲ್ಲಿ ಸ್ಟೀಫನ್ ಕೇರಳದಿಂದ ದೂರ ಹೋಗಿರ್ತಾನೆ ಅಂಡ್ ಕೇರಳ ಪೊಲಿಟಿಕ್ಸ್ ಒಳ್ಳೆಯವರ ಕೈ ಸೇರಿರುತ್ತೆ. ಅಲ್ಲಿಗೆ ನೀಟಾಗಿ ಎಂಡ್ ಆಗಿತ್ತು ಸಿನಿಮಾ. ಬಟ್ ಈಗ ಆ ಸ್ಟೀಫನ್ ಮತ್ತೆ ಕೇರಳಗೆ ಬರಬೇಕಾಗತ್ತೆ. ಸೊ ಅದು ಯಾಕೆ, ಇವನು ಯಾರು, ಅವನ ಸುತ್ತ ಇರೋ ವಿಷಯಗಳು ಎಂಥವು ಅಂಡ್ ಪಾರ್ಟ್ 2 ಹೆಸರಿನಲ್ಲಿ ಇಲ್ಲಿ ಏನೇನಾಗಿದೆ ಅನ್ನೋದನ್ನೆಲ್ಲ ನೀವು ಸಿನಿಮಾದಲ್ಲೇ ನೋಡಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ಇದರ ಪಾಸಿಟಿವ್ಸ್ ಕಡೆಗೆ ಬರೋದಾದ್ರೆ, ಲೂಸಿಫರ್ ಸಿನಿಮಾದ ಕೋರ್ ಪಾಯಿಂಟ್ ಅಂದ್ರೆ ಅದು ಕೇರಳ ಪೊಲಿಟಿಕ್ಸ್ ಅಂಡ್ ಅದನ್ನ ಹ್ಯಾಂಡಲ್ ಮಾಡಿದ ರೀತಿ. ಸೊ ಅದು ಒಂದಷ್ಟು ಭಾಗ ಇಲ್ಲಿತ್ತು ಅಂಡ್ ಆ ಅಷ್ಟು ಪೋರ್ಷನ್ಸ್ ಚೆನ್ನಾಗಿ ಅನ್ಸಿದ್ವು. ಅಲ್ಲಿ ರೈಟಿಂಗ್ ಚೆನ್ನಾಗಿತ್ತು, ಡೈಲಾಗ್ಸ್ ಚೆನ್ನಾಗಿದ್ವು ಅಂಡ್ ಮೇಜರ್ ಒಂದು ಇವೆಂಟ್ ಆಗುತ್ತೆ ಸೆಕೆಂಡ್ ಹಾಫ್ನಲ್ಲಿ ಅಂಡ್ ಆ ಸೀನ್, ಅದೊಂದೇ ಸೀನ್ ಸಿನಿಮಾದಲ್ಲಿ ಖುಷಿ ಕೊಟ್ಟದ್ದು, ಒಂದು ಇಂಪ್ಯಾಕ್ಟ್ ಅನ್ನ ಮಾಡಿದ್ದು. ಎಸ್, ಈ ಭಾಗಕ್ಕೆ ಇಲ್ಲಿ ಪೊಟೆನ್ಷಿಯಲ್ ಇದೆ ಅಂತ ಅನಿಸಿದ್ದು ಕೂಡ ಅದರಿಂದನೇ. ಸೊ ಅಲ್ಲಿ ಬಂದಂಥ ಈ ಪೊಲಿಟಿಕಲ್ ಆ್ಯಂಗಲ್ ಏನಿತ್ತು ಅದೆಲ್ಲ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಇನ್ನು ಇದರ ವಿಜುವಲ್ಸ್ ಆ್ಯಕ್ಚುಲಿ ಅದನ್ನೇ ಗುರಿಯಾಗಿ ಇಟ್ಕೊಂಡು ಸಿನಿಮಾನ ತೆಗೆದಿದ್ದಾರೆ. ಒಂದು ಹಾಲಿವುಡ್ ಫಿಲ್ಮ್ ಫೀಲ್ನ ತರಬೇಕು ಅಂತ ಮಾಡಿದ ಹಾಗೆ ವೆಹಿಕಲ್ಸ್, ಲೊಕೇಶನ್ಸ್, ಕಾಸ್ಟ್ಯೂಮ್ಸ್, ದ ಲುಕ್ ಅಂಡ್ ಫೀಲ್ ಆ್ಯಂಡ್ ಈವನ್ ದ ಆ್ಯಕ್ಟರ್ಸ್ ಕೂಡ ಎಲ್ಲರನ್ನೂ ಅದಕ್ಕಾಗಿಯೇ ಬಳಸ್ಕೊಂಡಿದ್ದಾರೆ. ಇವುಗಳೆಲ್ಲದರ ಪ್ರೆಸೆಂಟೇಷನ್ ಚೆನ್ನಾಗಿತ್ತು ಅಂತ ಹೇಳ್ತೀನಿ. ಸೊ ಅಫ್ಕೋರ್ಸ್ ಸಿನಿಮಾಟೋಗ್ರಫಿ ಚೆನ್ನಾಗಿತ್ತು. ಟೆಕ್ನಿಕಲಿ ಸಿನಿಮಾ ತುಂಬ ಕ್ವಾಲಿಟಿಯಿಂದ ಕೂಡಿದ ಹಾಗೆ ಕಾಣುತ್ತೆ ಸ್ಕ್ರೀನ್ ಮೇಲೆ. ಅದಕ್ಕೆ ಅಲ್ಲಲ್ಲಿ ಬ್ಯಾಕ್ಗ್ರೌಂಡ್ ಸ್ಕೋರ್ ಕೂಡ ಸಹಾಯ ಮಾಡಿದೆ. ಇನ್ನು ಈಗ ಇದರ ನೆಗೆಟಿವ್ಸ್ ಕಡೆಗೆ ಬರೋದಾದ್ರೆ, ಫಸ್ಟ್ ಆಫ್ ಆಲ್ ಇದೊಂದು ಅನ್ನೆಸರಿ ಸೀಕ್ವೆಲ್ ಆಗಿ ಹೊರಗೆ ಬಂದಿದೆ ಅಂತ ಹೇಳ್ತೀನಿ. ಸಿನಿಮಾ ಅನೌನ್ಸ್ ಆದಾಗ ಆ ಒಪಿನಿಯನ್ ಇರಲಿಲ್ಲ, ಬಟ್ ಸಿನಿಮಾ ನೋಡಿದ ಮೇಲೆ ಹಾಗನ್ಸಿದೆ. ಇಲ್ಲಿ ಕಥೆ ಅಂತಾನೂ ಇಲ್ಲ, ಕಥೆ ಬೇಡ, ಅಟ್ಲೀಸ್ಟ್ ಇವೆಂಟ್ಸ್ ಅಂತ ಇರಬೇಕಲ್ವಾ, ಮೇಜರ್ ಇವೆಂಟ್ಸ್ ಏನೇನಾದ್ವು ಅಂತ ಅವು ಕೂಡ ಇಲ್ಲ. ಸ್ಟಾರ್ಟಿಂಗ್ ಎಂಡಿಂಗ್ ಅಂತ ತಗೊಂಡ್ರೆ ಇಲ್ಲಿ ಒಂದು ರಿವೆಂಜ್ ಸ್ಟೋರಿ ಇದೆ. ಅದು ಎಷ್ಟು ಫೋಸ್ಟ್ ಅಂತ ಅನ್ಸುತ್ತೆ ಅಂದರೆ, ಈಗ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗದೆ ಇರ್ಬೋದು, ಬಟ್ ಸ್ಟಿಲ್ ಇಷ್ಟು ಪವರ್ಫುಲ್ ಆಗಿ ಇರೋನಿಗೆ ರಿವೆಂಜ್ನ ಕೊಡ್ಸೋದಕ್ಕೆ ಇಷ್ಟು ವರ್ಷ ಬೇಕಾ, ಅಥವಾ ತಗೊಳ್ಳೋದಕ್ಕೆ ಇಷ್ಟು ವರ್ಷ ಬೇಕಾ? ಅದು ಕೂಡ ಅವನ ಗ್ರೋತನ್ನು ನೋಡಿ ಕೂಡ, ಅವನು ಮಾಡಿರುವಂಥ ಕೆಲಸಗಳ ಬಗ್ಗೆ ತಿಳ್ಕೊಂಡು ಕೂಡ ಆ್ಯಂಡ್ ಆಲ್ಸೋ ಅದಕ್ಕೊಂದು ಬ್ಯಾಕ್ ಸ್ಟೋರಿನ ಕೊಟ್ಟಿದ್ದಾರೆ. ಎಮೋಷ್ನಲ್ ಮಾಡಬೇಕು ಅಂತ ಅಲ್ಲಿ ಕ್ರೂಯಲ್ಟಿನ ತೋರಿಸಿದ್ದಾರೆ. ಅದೇ ಸಿನಿಮಾದ ಇಂಟ್ರೊಡಕ್ಷನ್ ಅಂಡ್ ಆಲ್ಮೋಸ್ಟ್ ಅದೇ 20 ನಿಮಿಷ ಇರುತ್ತೆ. ಒಂಚೂರು ವರ್ಕ್ ಆಗಲಿಲ್ಲ ಆ್ಯಂಡ್ ದೆನ್ ಅದಕ್ಕೆ ಈ ರೀತಿಯ ಎಂಡಿಂಗ್ ಅಂದಮೇಲೆ ಅದಕ್ಕೆ ಇನ್ನೂ ಕನೆಕ್ಟ್ ಆಗೋದಿಲ್ಲ. ಇದು ಒಂದು ಸಬ್ ಪ್ಲಾಟ್ ಆ್ಯಂಡ್ ಇದರ ಜೊತೆಗೆ ಅಬ್ರಾಮ್ ಕುರೇಶಿ ಪ್ಲಾಟ್. ಓಕೆ, ಸ್ಟೀಫನ್ ಆಯಿತು. ಈ ಅಬ್ರಾಮ್ ಕುರೇಶಿಗೆ ಬರೋ ಚಾಲೆಂಜಸ್ ಏನು, ಅವನು ಅದನ್ನು ಇಷ್ಟು ವರ್ಷಗಳ ಕಾಲ ಹೇಗೆ ಡೀಲ್ ಮಾಡ್ಕೊಂಡು ಬಂದಿದ್ದಾನೆ ಅಂತ ತಿಳ್ಕೊಳ್ಳೋಣ ಅಂತ ಹೋದರೆ ಅಲ್ಲಿ ಇಂಟ್ರೆಸ್ಟಿಂಗ್ ವಿಷಯಗಳು, ಇವೆಂಟ್ಗಳು ಅಂತ ಏನೂ ಇಲ್ಲ. ಎಲ್ಲನೂ ಚಿಟಿಕೆ ಹೊಡೆಯುವಷ್ಟರಲ್ಲಿ ಮುಗಿಯತ್ವೆ ಆ್ಯಂಡ್ ಅದರ ಸುತ್ತ ಸುಮ್ಮನೆ ಆಫೀಸರ್ಸ್, ಗ್ಯಾಂಗ್ಗಳು, ಮಿಲಿಟ್ರಿ, ಯಾವುದು ಏನು ವ್ಯಾಲ್ಯೂನ ಆ್ಯಡ್ ಮಾಡಿಲ್ಲ. ಇನ್ನು ಈ ಕಡೆ ಕೇರಳ ಪೊಲಿಟಿಕ್ಸ್ ಆ್ಯಕ್ಚುಯಲ್ ಕೋರ್ ಇದ್ದದ್ದೇ ಅಲ್ಲಿರುವಂಥ ಸೀಕ್ವೆನ್ಸಸ್ ಒಂದಷ್ಟು ವರ್ಕ್ ಆದವು, ಬಟ್ ಅಲ್ಲಿ ಎಷ್ಟು ಪೊಟೆನ್ಷಿಯಲ್ ಇತ್ತು, ಬರೀ ಅಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಬಂದಿರೋದು. ಬಟ್ ಇಲ್ಲಿ ಅದಾಗಿಲ್ಲ. ಸಿನಿಮಾ ಪೂರ್ತಿ ಬರೀ ಎಂಟ್ರಿಗಳೇ ಇದ್ದಾವೆ. ಕಾರ್ ಬರೋದು, ಚಾಪರ್ಸ್ ಬರೋದು, ಇಳಿಯೋದು, ನಡೆಯೋದು, ನೋಡೋದು, ಹೀಗೆ ಆ್ಯಂಡ್ ಅಷ್ಟು ಕೂಡ ಸ್ಲೋ ಮೋಷನಲ್ಲಿ. ಇಲ್ಲೇನೋ ಆಗತ್ತೆ ಅನ್ನೋ ಥರದ ಫೀಲ್ನ ತರಿಸ್ತಾರೆ, ಆ ಥರದ ಬ್ಯಾಕ್ಗ್ರೌಂಡ್ ಸ್ಕೋರ್ನ ಕೊಟ್ಟಿದ್ದಾರೆ, ಬಟ್ ಅಲ್ಲೇನೂ ಆಗೋದಿಲ್ಲ, ಏನೂ ಇರಲಿಲ್ಲ ಕೂಡ. ಆಲ್ಸೋ ಸಿನಿಮಾದ ಸ್ಕೇಲ್ ದೊಡ್ಡದಿದೆ ಅಂತ ಹೇಳ್ತಾ ಇದ್ರು. ಲುಕ್ ಅಂಡ್ ಫೀಲಲ್ಲಿ ಇದು ಒಂದು ಸ್ಟ್ಯಾಂಡರ್ಡ್ನಲ್ಲಿ ಇದೆ, ಬಟ್ ಸ್ಕೇಲ್ನಲ್ಲಿ ಅಲ್ಲ ಅಥವಾ ಅನ್ನಿಸ್ಲಿಲ್ಲ ನನಗೆ. ಸೊ ಅದು ಕೂಡ ಅಂತ ವ್ಯಾಲ್ಯೂನ ತಂದಿಲ್ಲ ಸಿನಿಮಾಗೆ. ಪ್ಲಾಟಿಂದ ಹಿಡಿದು ಟ್ರೀಟ್ಮೆಂಟ್ ತನಕ, ಕ್ಯಾರೆಕ್ಟರ್ಸ್ ತನಕ ಎಲ್ಲನೂ ಫಸ್ಟ್ ಅಂತ ಅನ್ಸಿದ್ವು. ಪರ್ಪಸ್ ಇಲ್ಲದ ಹಾಗೆ ತಂದು ಪೋಣಿಸಿದ ಹಾಗೆ ಅಂತ ಅನ್ಸಿದ್ವು. ಎಗೇನ್ ಈಗ ಇದಕ್ಕೊಂದು ಸೀಕ್ವೆಲ್ ಅಂತೆ, ಅಲ್ಲಿ ಸ್ಟೀಫನ್ನ ಕತೆ ಹೇಳ್ತಾರಂತೆ, ಮತ್ತೊಂದು ಗ್ಯಾಂಗ್ ಬರುತ್ತಂತೆ. ಅಯ್ಯೋ ಶಿವನೇ. ಸೊ ಸಿಂಪಲ್ ಆಗಿ ಹೇಳೋದಾದರೆ ಇದೊಂದು ಆವ್ರೇಜ್ ವಾಚ್ ಅಂತ ಹೇಳ್ತೀನಿ. ಸ್ಟೈಲ್ ಓವರ್ ಸಬ್ಸ್ಟೆನ್ಸ್ ಅಂತ ನೀವು ಕೇಳಿರ್ತೀರ, ಬಟ್ ಇಲ್ಲಿ ಓನ್ಲಿ ಸ್ಟೈಲ್, ನೋ ಸಬ್ಸ್ಟೆನ್ಸ್ ಅಂತ ಹೇಳಬೇಕೇನೋ. ಎಷ್ಟೇ ವಿಜುವಲ್ಸ್ ಅಂದರು, ಮೇಕಿಂಗ್ ಅಂದರು, ದ ಕೋರ್ ಸರಿಯಾಗಿ ಇರಬೇಕಲ್ವ, ಬಟ್ ಅದು ಇಲ್ಲಿ ಇರಲಿಲ್ಲ. ಅಂಡ್ ಅದರ ಜೊತೆಗೆ ಇರೋದನ್ನೇ ಇಷ್ಟು ಸ್ಲೋ ಆಗಿ ಟ್ರೀಟ್ ಮಾಡಿರೋದು, ಮೇಜರ್ ಇವೆಂಟ್ಗಳೇ ಇಲ್ಲದ ಹಾಗೆ ಟ್ರೀಟ್ ಮಾಡಿರೋದು, ಯಾವುದೇ ವ್ಯಾಲ್ಯೂನ ಆ್ಯಡ್ ಮಾಡಿಲ್ಲ ಸಿನಿಮಾಗೆ. ಸಿನಿಮಾ ನೀರಸವಾಗಿತ್ತು ಅಂತ ಹೇಳ್ತೀನಿ. ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಸಿನಿಮಾದ ಬಗ್ಗೆ. ಇನ್ನು ನೀವು ಆಲ್ರೆಡಿ ಈ ಸಿನಿಮಾವನ್ನು ನೋಡಿದರೆ ನಿಮಗೆ ಇದು ಹೇಗನ್ನಿಸ್ತು ಅನ್ನೋದನ್ನು ಖಂಡಿತ ಕೆಳಗಡೆ ತಿಳಿಸಿ. ಆ್ಯಸ್ ಯೂಶುವಲ್ ಮತ್ತೆ ಸಿಗೋಣ.